ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಚಾರ್ಲಿ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಏನಂದ್ರೆ, ನನ್ನ ಕೈಯಲ್ಲಿ ನೋಡಬಹುದು ಲಿವರ್ ಟಾನಿಕ್. ಇದು ಲಿವರ್ ಟಾನಿಕ್ ಕೋಳಿಗಳಿಗೆ ತುಂಬಾ ಒಳ್ಳೇದು ಆಕ್ಚುಲಿ ಯೂಸ್ ಮಾಡೋದ್ರಿಂದ. ಏನಕ್ಕೆ ಅಂದ್ರೆ, ಕೋಳಿಗಳಲ್ಲಿ ಲಿವರ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಏನಾದ್ರು ಟಾಕ್ಸಿನ್ಸ್ ಇದ್ರೆ ಕೋಳಿ ಲಿವರ್ ಅಲ್ಲಿ ಬಾಡಿಯಲ್ಲಿ ಏನಾದ್ರು ಟಾಕ್ಸಿನ್ಸ್ ಇದ್ರೆ ಅದಕ್ಕೆ ಲಿವರ್ ಟಾನಿಕ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಅದು ಪ್ರಿವೆಂಟ್ ಮಾಡಕ್ಕೆ. ಆಮೇಲೆ ಕೋಳಿಗಳಲ್ಲಿ ಇವಾಗ ರೆಡ್ ಬ್ಲಡ್ ಸೆಲ್ಸ್ ಕಮ್ಮಿ ಇದ್ರೆ ಅದನ್ನು ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ಸ್ ನ. ಹಾಗೂ ಏನಾದ್ರು ಅಯನ್ ಡಿಫಿಷಿಯನ್ಸಿ ಇತ್ತ ಕೋಳಿಗಳಲ್ಲಿ ಲಿವರ್ ಟಾನಿಕ್ ಯೂಸ್ ಮಾಡಿ. ಅಯನ್ ಡಿಫಿಷಿಯನ್ಸಿ ಬರಲ್ಲ ಕೋಳಿಗಳಲ್ಲಿ ಲಿವರ್ ಟಾನಿಕ್ ಯೂಸ್ ಮಾಡೋದ್ರಿಂದ. ಆಮೇಲೆ ಕೋಳಿಗಳಲ್ಲಿ ಆಪಿಟೈಟ್ ಕಡಿಮೆ ಆಗಿರ್ಬೋದು, ಆಪಿಟೈಟ್ ಇಂಪ್ರೂವ್ ಮಾಡೋಕ್ಕೂ ಕೂಡ ಲಿವರ್ ಟಾನಿಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಎಕ್ಸಸ್ ಫೀಡ್ ತಗೊಂಡಿರುತ್ತೆ, ಡೈಜೆಷನ್ ನೀಟಾಗಿ ಆಗಿರಲ್ಲ. ಡೈಜೆಷನ್ ನೀಟಾಗಿ ಆಗೋ ಕೂಡ ಲಿವರ್ ಟಾನಿಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಕೋಳಿಗಳಲ್ಲಿ ಓವರ್ ಆಲ್ ಎನರ್ಜಿ ಲೆವೆಲ್ಗೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಲಿವರ್ ಟಾನಿಕ್. ಆಮೇಲೆ ಇವಾಗ ಕೋಳಿಗಳಿಗೆ ನೀವು ಆಂಟಿಬಯೋಟಿಕ್ಸ್ ಯೂಸ್ ಮಾಡಿರ್ತೀರಾ. ಸೊ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿದಾಗ ಕೋಳಿಗಳಿಗೆ ತುಂಬಾ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಆ ಸ್ಟ್ರೆಸ್ ನ ಇಂಪ್ರೂವ್ ಮಾಡಕ್ಕೆ ಅಂದ್ರೆ ಸ್ಟ್ರೆಸ್ ಫುಲ್ ಹೋಗಕ್ಕೆ ಲಿವರ್ ಟಾನಿಕ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದ್ರದ್ದು ಡೋಸೇಜ್ ಹೇಗೆ ಅಂದ್ರೆ, ಪ್ರತಿ 1 ಲೀಟರ್ ವಾಟರ್ಗೆ 5 ml ಆಫ್ ಲಿವರ್ ಟಾನಿಕ್ ಹಾಕಿ. ಹಾಗೂ ಯಾವಾಗ್ಲೂ ನಿಮ್ದು ವಾಟರ್ ನ ನೀಟ್ ಅಂಡ್ ಕ್ಲೀನ್ ಆಗಿಡಿ ಕೋಳಿಗಳಿಗೆ, ಅದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರಲ್ಲ. ಸೊ ಫ್ರೆಂಡ್ಸ್, ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅನ್ಕೊಂತೀನಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ಕಾಂಟೆಂಟ್ಗೋಸ್ಕರ ದಯವಿಟ್ಟು ಅಕೌಂಟ್ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಚಾರ್ಲಿ.